ಹೇಳು ಮಹಾದೇವರಾಯ, ಜರೂರಾಗಿ ಕಾಣಲು ಬಂದ ಕಾರಣವೇನು? ನಾನು ನನ್ನ ಹುಟ್ಟೂರು ಕಲ್ಲನಕೇರಿಗೆ ಹೋಗಿ ತುಂಬಾ ದಿನಗಳಾದವು ಒಡೆಯ. ಅದಕ್ಕೆ ಹೋಗಲು ಅಪ್ಪಣೆ ಬೇಕು ಅಲ್ಲವೇ? ಹೌದು ಒಡೆಯ. ಎಂತಹ ಮಾತಾಡುತ್ತಿರುವ ಮಹಾದೇವರಾಯ, ನೀನು ನಮ್ಮ ಆತ್ಮರಕ್ಷಣಾ ಪಡೆಯ ನಾಯಕ. ಶತ್ರುಗಳ ಭೀತಿ ಹೆಚ್ಚಿರುವಾಗ ನೀನು ಊರಿಗೆ ಹೋಗುವುದೆಂದರೆ ಛೆ! ಅರಮನೆಯನ್ನು ಸೆರೆಮನೆಯನ್ನಾಗಿ ಮಾಡಬೇಕೆಂಬ ಬಯಕೆಯೇ? ಎಂತಹ ಮಾತಾಡುವಿರಿ? ಹುಟ್ಟಿದ ಊರಿಗೆ ಹೋಗುವ ಅವಕಾಶವೂ ಇಲ್ಲವಾಯಿತೆ? ಹಾಗಾದರೆ ಈ ನಮ್ಮ ಅರಮನೆ ನಮ್ಮ ರಕ್ಷಕರ ಸೆರೆಮನೆಯಾದೀತು. ಅದು ಹಾಗಲ್ಲ ಮಹಾರಾಣಿ. ಶತ್ರುಗಳು ಯಾವಾಗ ಬೇಕಾದರೂ ಹದ್ದಿನಂತೆ ಅಪ್ಪಳಿಸಬಹುದು, ಯುದ್ಧ ಸಂಭವಿಸಬಹುದು. ಸದಾ ಶತ್ರುಗಳ ಬಗ್ಗೆ ಯೋಚಿಸುತ್ತಾ ಮಿತ್ರರನ್ನ ಮರೆಯಲಾದೀತೆ? ಭಾವನೆಗಳು ಬತ್ತಿರುವ ಯುದ್ಧದಲ್ಲಿ ಬಂಧುಗಳ ಸಂಬಂಧವನ್ನ ಬಲಿ ಕೊಡಬೇಕೆ? ಇದೆಂತ ಪ್ರಶ್ನೆ ಮಹಾರಾಣಿ? ಇದು ಪ್ರಜೆಗಳು ನಿಮ್ಮನ್ನು ಕೇಳಬೇಕಾದ ಪ್ರಶ್ನೆ. ನಾನು ನಿಮ್ಮನ್ನು ಕೇಳುತ್ತಿದ್ದೇನೆ. ಸಾಮ್ರಾಜ್ಯ ಸಂರಕ್ಷಣೆ ವಿಸ್ತರಣೆ ಮಾಡುವ ನೆಪದಲ್ಲಿ ಸಂಬಂಧಗಳನ್ನ ಸುಟ್ಟು ಹಾಕಬಾರದು. ಸಾಕು ಒಡೆಯ, ಮಾತು ಹೆಚ್ಚಾಯಿತು. ಅಂತರಂಗದಲ್ಲಿ ಆಡಬೇಕಾದ ಮಾತು ಬಹಿರಂಗದಲ್ಲಿ ಬಯಲಾಗಕೂಡದು. ಅಂತರಂಗವು ಬಹಿರಂಗದಲ್ಲಿ ಬಯಲಾಗುವ ಸನ್ನಿವೇಶವೂ ಬರಕೂಡದು. ಸಾಕು ಅಂದೆ. ಮಹಾದೇವರಾಯ, ನಿನ್ನ ಹುಟ್ಟೂರಿನ ಸಭೆಯನ್ನು ಸವಿದು ಬಾ. ನನ್ನ ಒಪ್ಪಿಗೆ ಇದೆ. ಏನ ಮಗ, ಒಳ್ಳೆ ಬಿರುಗಾಳಿ ಬಂದಂಗ್ ಬರ್ತಾ ಇದ್ದಿ, ಏನಾಯ್ತು? ಅಂತದೇನಿಲ್ಲಪ್ಪ, ಮೊದ್ಲು ನಮ್ಮ ಊರ್ನಾಗ ಒಂದ್ ಕೆರೆ ಕಟ್ಟಿಸ್ಬೇಕು. ಕೆರೆ? ಇದೇನ್ಲ ಕತ್ತಿ ಈಸ್ಯಾ ಬಿಟ್ಟು ಕೆರೆ ಈಸ್ಯಾ ಶುರು ಮಾಡ್ಕೊಂಡಿ? ಅದ್ ಹಂಗಲ್ಲಪ್ಪ. ಈಗ ಹಳ್ಳ ಕೊಳ್ದಾಗೆಲ್ಲ ನೀರ್ ಹರಿತಾ ಇರ್ತದಲ್ವಾ, ಅದನ್ನೆಲ್ಲ ಒಂದ್ ಕಡೆ ಕೆರೆ ಕಟ್ ನಿಲ್ಸಿದ್ರೆ ಒಣಭೂಮಿ ಎಲ್ಲ ನೀರಾವರಿ ಜಮೀನ್ ಆಯ್ತದಲ್ವೇನಪ್ಪ. ದಿಟ ಮಗ, ಆದ್ರೆ ಕೆರೆ ಕಟ್ಸೋದು ಅಂದ್ರೆ ಆಟೋ ನಿಸೂರು ಅನ್ಕೊಂಡ್ಯಾ? ಒಂದೇ ಏಟ್ಗಾಗೋ ಕೆಲ್ಸ ಅಲ್ಲ ಮಗ ಅದು. ಮೊದ್ಲು ದೊರೆಗಳನ್ನ ಒಂದ್ ಮಾತ್ ಕೇಳ್ಬೇಕು, ಆಮ್ಯಾಗೆ. ಅಪ್ಪ, ನಮ್ ಮಾದೇವು ದೊರೆಗಳ ಹತ್ರ ಹೋಗಿ ಅಪ್ಪಣೆ ಪಡಿತಾನೆ. ನಾವು ಕೆರೆ ಕಟ್ಟಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ. ದೊಡ್ಡ ಮನ್ಸ್ ಮಾಡಪ್ಪ. ಆತು, ಅಂತ ಮಂದಿ ಇಬ್ರು ಹೇಳ್ತಾ ಇದೀರಿ, ನಾ ಬೇಡ ಅಂತೀನ? ಜನಗಳಿಗೆ ಒಳ್ಳೇದಾಯ್ತದೆ ಅಂತ ಹೇಳ್ತಾ ಇದ್ದೀರಿ, ಒಂದ್ ಕೆರೆ ಕಟ್ಸೇ ಬಿಡುವ. ಮದೇವು ಹೋಗಪ್ಪ, ದೊರೆಗಳು ಒಪ್ಪಿಗೆ ಪಡ್ಕೊಂಡೆ ಬಾ. ಬಡವ್ರ ಬಾಳ್ಗೆ ಬೆಳಕ್ ಬರ್ಲಿ. ಇದೇನು ಮಹಾದೇವರಾಯ, ಆತುರಾತುರವಾಗಿ ಬಂದಂತೆ ಕಾಣುತ್ತದೆ. ಊರಿನಲ್ಲಿ ಸಕಲ ಪ್ರಜೆಗಳು ಕ್ಷೇಮ ತಾನೆ? ಇಲ್ಲ ಒಡೆಯ, ಬಡ ರೈತರು ಕಂಗಾಲಾಗಿದ್ದಾರೆ. ಏಕೆ? ಏನಾಗಿದೆ ಅವರಿಗೆ? ನಮ್ಮ ಮಂತ್ರಿಗಳು ಗೂಢಾಚಾರರು ನಮಗೇನು ಹೇಳಲಿಲ್ಲವಲ್ಲ? ಮಂತ್ರಿಗಳು ಮಾತಾಡಿ ಮೆಚ್ಚಿಸುತ್ತಾರೆ, ಗೂಢಚಾರರು ಸದಾ ಶತ್ರುಗಳ ಮೇಲೆ ಕಣ್ಣಿಟ್ಟಿರುತ್ತಾರೆ. ಹೀಗಿರುವಾಗ ಜನಗಳ ಕಷ್ಟ ಯಾರ ಕಣ್ಣಿಗೆ ಬೀಳುತ್ತೆ? ಅಂದರೆ ನಮ್ಮ ಆಡಳಿತದಲ್ಲಿ ದೋಷವಿದೆಂದರ್ಥವೇ? ದೋಷವೇ ಗುಣವಾಗಿದೆ ಎಂದರ್ಥ. ಅರ್ಥ ಅನರ್ಥಗಳ ವಿಚಾರವನ್ನ ಆಮೇಲೆ ಮಾತನಾಡೋಣ. ಹೇಳು ಮಹಾದೇವರಾಯ, ನಿಮ್ಮೂರಿನ ರೈತರಿಗೆ ಏನಾಗಬೇಕು? ಒಂದು ಕೆರೆ ಕಟ್ಟಿಸ್ಬೇಕು ಒಡೆಯ. ಈ ವಿಷಯವಾಗಿ ನಿಮ್ಮ ತಂದೆ ಮಲ್ಲನಗೌಡರು ಏನನ್ನುತ್ತಾರೆ? ಅವರು ಕೆರೆ ಕಟ್ಟಿಸೋದಕ್ಕೆ ಸಿದ್ಧವಾಗಿದ್ದಾರೆ ಒಡೆಯ. ತಮ್ಮ ಒಪ್ಪಿಗೆಗೋಸ್ಕರ ಕಾಯ್ತಾ ಇದ್ದಾರೆ. ಜನಗಳಿಗೆ ಉಪಯುಕ್ತವಾಗುವಂಥ ಯಾವ ಕೆಲಸಕ್ಕೂ ನನ್ನಿಂದ ಇಲ್ಲ ಎನ್ನುವ ಪ್ರಶ್ನೆಯೇ ಇಲ್ಲ. ಕೆರೆ ಕಟ್ಟಿಸಲು ನನ್ನ ಒಪ್ಪಿಗೆಯೂ ಇದೆ, ಸಹಾಯವೂ ಇದೆ, ಸಹಕಾರವೂ ಇದೆ. ಭಾಗೀರಥಿ, ನನಗಿವತ್ತು ಬಹಳ ಆನಂದ ಆಗೈತೆ. ಬಹಳ ಆನಂದ ಆಗೈತೆ ಅಂದ್ರಲ್ಲ, ಮನೆ ಹಿರಿಕ್ರು ಮದ್ವೆ ಮಾಡ್ತೀವಿ ಅಂದಾರ? ಮನೆ ಹಿರಿಕ್ರು ಮದ್ವೆ ಮಾಡ್ತೀನಿ ಅಂದ್ರೆ ಆನಂದ ಆಗ್ತೈತಾ? ನಿಂದೊಳ್ಳೆ ಕಥೆಯಾತು. ನಮ್ ಕತೆ ಆಟಯ್ಯ. ಹೋಗ್ಲಿ,
ನಿಮ್ ಕತೆನಾಗ ಏನೈತೆ ಅದನ್ನಾರ ಹೇಳಿ ನೋಡವ. ನನ್ ಕತೆನಾಗೆ ಒಬ್ಳು ಹುಡುಗಿ ಅವಳೆ. ಅವಳು ನೋಡಾಕು ಚಂದ, ನುಡಿಯಾಕು ಚಂದ, ಮನ್ಸು ಚಂದ, ಕನ್ಸು ಚಂದ. ಅವಳು ಕನ್ಸು, ನಾನ್ ನನ್ಸು. ಇದು ನಂತವ ಯಾಕೆ ಹೇಳ್ತೀರಾ? ಅವಳ ತವನೇ ಹೋಗಿ ಇವತ್ತರಿಂದ ಬೈಗಿನ ತನಕ ಹೊಗಳ್ತಾನೆ ಇರಿ. ಯಾರ್ ಬೇಡ ಅಂದ್ರು? ಈಗ ಅದನ್ನೇ ಮಾಡ್ತಾ ಇರೋದು. ಇನ್ನು ಹೇಳ್ತೀನಿ ಕೇಳು. ಆ ಹುಡುಗಿ ನನಗ್ ಕೆರೆ ಕಟ್ಸು ಅಂದ್ಲು. ನಾನ್ ನಮ್ಮ ಅಪ್ಪನ ಒಪ್ಪಿಸ್ದೆ, ದೊರಗಳಪ್ಪನೆ ತಗೊಂಬಂದೆ. ಹಂಗಾರೆ ನಾನೇನಾ? ನೀನಲ್ದೆ ಇನ್ಯಾರು? ಅಯ್ಯೋ ಶಿವನೇ. ಭಾಗೀರಥಿ, ಕೆರೆ ಕೆಲಸ ಶುರು ಆದ್ರೆ ನಾನ್ ಬಂದೇ ಬರ್ತೀನಿ. ನೀನ್ ಬರ್ಲೇಬೇಕು. ಕೆರೆ ಅಂದ್ರೆ ನೀನು, ನೀನು ಅಂದ್ರೆ ಕೆರೆ. ಮಾದೇವ ಬಂದ. ಬಾರಪ್ಪ ಮಾದೇವು. ದೊರೆಗಳು ಏನಂದ್ರಪ್ಪ? ಕತ್ತಿ ಹಿಡಿಯೋದ್ ಬಿಟ್ಟು ಕೆರೆ ಕಟ್ಟಿಸ್ಬೇಕು ಅಂತಿದ್ಯಲ್ಲ, ನಿಂಗೆ ಏನಾಗೈತೆ ಅಂದ್ರು. ನಮ್ಗೆ ಕತ್ತಿನೂ ಬೇಕು ಕೆರೆನೂ ಬೇಕು ಅಂತ ನೀ ಹೇಳಕ್ಕಿಲ್ವಾ? ದೊರೆಗಳ ಎದುರಿಗೆ ಏನಾರು ಮಾತಾಡ್ದುಂಟೇನಪ್ಪ? ಅದು ದಿಟಾನೆ. ದೊರೆಗಳ ಎದುರಿಗೆ ಮಾತಾಡದೆ ಇರೋದೇ ಮರವಾದೆ. ದೊರೆಗಳ ಹಂಗ ಅಂದ್ಬಿಟ್ರೆ ನಮ್ಮ ಮಾದೇವನ ಮರುವಾದೆ ಗತಿ ಏನೋ? ಭಾಗೀರಥಿನೇ ಗತಿ. ಭಾಗೀರಥಿ ಯಾರಪ್ಪ ಅವಳು? ಮಾದೇವನ್ನೇ ಕೇಳಿ ಎಲ್ಲ ಹೇಳ್ತಾನೆ. ಮಾದೇವ, ಯಾರಪ್ಪ ಭಾಗೀರಥಿ? ಹೇಳು. ಅದು ಅದು ದೇವ್ರು, ದೇವ್ರ ಹೆಸರು ಅದು. ನಾವ್ ಯಾವಾಗ್ಲೂ ದೇವರೇ ಗತಿ ಅಂತಿರ್ತೀವಲ್ಲ, ಹಂಗೆ ಈ ಕೃಷ್ಣ ಯಾವಾಗ್ಲೂ ಭಾಗೀರಥಿನೇ ಗತಿ ಅಂತಿರ್ತಾನೆ. ನಮ್ ಕೃಷ್ಣಂಗೆ ಹೆಣ್ ದೇವ್ರುಗಳು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಬೇಕಾದ್ರೆ ನಮ್ ಜೋಯಿಸ್ರನ್ನೇ ಕೇಳಿ. ಹೌದೌದು, ನಮ್ಮಲ್ಲೇನು ಸಾವಿರಾರು ದೇವರುಗಳಿದೆ, ಅದರಲ್ಲಿ ಭಾಗೀರಥಿನೂ ಒಂದು ಅಂತ ಕಾಣಿಸುತ್ತೆ. ಭಾಗೀರಥಿ ಅಂತಿಂತ ದೇವ್ರಲ್ಲ, ಜೀವಂತ ದೇವ್ರು. ಎಲ್ಲಾ ದೇವರು ಜೀವಂತವೇ, ನೀನ್ ಸುಮ್ನಿರು. ಆ ದೇವ್ರಗಳ ಇಸೆ ಹಂಗಿರ್ಲಿ, ಈಗ ದೊರೆಗಳ ಇಸೆಗ್ ಬರೋಣ. ಮಾದೇವು, ಕಡೀಗ್ ದೊರೆಗಳು ಏನಂದ್ರಪ್ಪ? ಕಡೆಗಲ್ಲಪ್ಪ, ಮೊದಲೇ ಒಪ್ಪಿಗೆ ಕೊಟ್ಬಿಟ್ರು. ಕೆರೆ ಕೆಲಸ ಮುಗಿಸೇ ವಾಪಸ್ ಬಾ ಅಂದ್ರು. ನಾನೇ ಸುಮ್ನೆ ನಗ್ಸಾರ್ಕಂದೆ ಅಷ್ಟೇ. ಈಗ ಸಮಾಧಾನ ಆತಪ್ಪ. ಮಾದೇವು, ಕೆರೆ ಅಂದ್ರೆ ಹಳ್ಳಿ ಜನಕ್ಕೆ ಜೀವ ಕೊಡೋ ಜಲ ಇದ್ದಂಗೆ. ನೋಡ, ಈ ಕೆರೆ ಇಸದಾಗೆ ನಾ ತಲೆ ತೂರ್ಸಕ್ಕಿಲ್ಲ, ತಲೆ ಹಾಕಕ್ಕಿಲ್ಲ. ನಿಂದೆ ಮುಂದಾಳ್ತನ. ಶುರು ಹಚ್ಕೋ ಕೆರೆ ಕೆಲ್ಸ. ಏನ್ ಹಾಗೆ ನೋಡ್ತಾ ಇದ್ಯಾ ಮಾದೇವ? ಭಾಗೀರಥಿ ಬಂದಿಲ್ವಾ ಕೃಷ್ಣ? ಓ, ಅದಕ್ಕ ನೀನ್ ನೋಡಿದ್ದು? ಬಂದಿಲ್ಲ, ಅವ್ರ ಹೊಲದತ್ರ ಏನೋ ಕೆಲ್ಸ ಇದೆಯಂತೆ. ಯಾಕೆ ಭಾಗೀರಥಿ ಕೆರೆ ಕೆಲ್ಸಕ್ಕೆ ಬರ್ಲಿಲ್ಲ? ಬರೀ ಕೆರೆ ಕೆಲ್ಸನೇ ಮಾಡ್ಕೊಂಡಿದ್ರೆ ಇಲ್ಲಿ ನಮ್ ಕೆಲ್ಸ ಮಾಡೋರು ಯಾರು? ಕೆರೆ ಕಟ್ಸು ಅಂತ ಹೇಳಿದ್ದೆ ನೀನಲ್ವಾ ಭಾಗೀರಥಿ? ಹಂಗಂತ ಇಲ್ಲಿ ಕೆಲ್ಸ ಬುಟ್ಟೆ ಬಿಡದಾ? ಹಂಗಂತ ಕೆರೆ ಕೆಲ್ಸ ಬಿಟ್ಬಿಡದಾ? ಅದಿರ್ಲಿ, ಇಲ್ಲಿ ಗಂಟೆ ಯಾಕೆ ಬಂದಿರಾ? ಇಲ್ಲಿ ಯಾರನ್ನಾರ ಕಾಣ್ಬೇಕಾಗಿತ್ತಾ? ಕಾಣ್ಬೇಕಾಗಿತ್ತು. ಮತ್ತೆ ಗುಟ್ಟ ಹೊಡ್ಕೊಂಡ್ ನಿಂತೀರಾ? ಹೋಗ್ಬಾರ್ದೇನು? ಕಾಣ್ಬೇಕಾದವ್ರು ಕಣ್ಣೆದ್ರಿಗೆ ಇರ್ಬೇಕಾದ್ರೆ ನಾನ್ ಯಾಕೆ ಹೋಗ್ಲಿ ಇಲ್ಲಿಂದ? ಅಯ್ಯೋ ಶಿವನೇ, ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಕಾಣ್ತಾವ್ರಲ್ಲ. ಕಾಣಿಸ್ತಾವ್ರೆ. ಎಲ್ಲಿ? ಯಾರ ಮರಲ್ಲಿ ನಿತ್ಕೊಂಡ್ ನೋಡ್ತಾರಾ ಏನು? ಇಲ್ಲ, ಇಲ್ಲೇ ಕಳ್ಳಾಟ ಆಡ್ತಾವ್ರೆ. ಕಳ್ಳಾಟ? ಗಂಡ್ಸಾ ಹೆಂಗ್ಸಾ? ಅವ್ರು ಯಾರು ಅಲ್ಲ, ಕಳ್ಳಾಟ ಆಡ್ತಿರೋದು ಈ ಹೆಣ್ಣು, ನಾನು ಭಾಗೀರಥಿ. ಬುಡಿ ನನ್ನ ಯಾರು ನೋಡಿದ್ರೆ ಏನ್ ಗತಿ? ಏನ್ ಗತಿ? ನನಗೆ ನೀನೇ ಗತಿ, ನಿನಗೆ ನಾನೇ ಗತಿ. ಹಳ್ಳಿಯವ್ರು ನೋಡಿದ್ರೆ ಹಳ್ಳಕ್ ನುಗ್ಬಿಡ್ತಾರೆ. ಇನ್ನು ಒಳ್ಳೇದೇ ಆತಲ್ಲ. ಇಂತ ನಕ್ಸೋರ್ ಆಟ ಅಲ್ಲ, ನಂಗ್ ಬ್ಯಾಡ. ಭಾಗೀರಥಿ, ನಾಳೆ ಕೆರೆ ಕೆಲ್ಸಕ್ಕೆ ಬಂದ್ಬಿಡು. ಬರ್ತೀನಿ.
ಏನು ಮಾದೇವಪ್ಪನವರು ಮಾಂಬಳ್ಳಿ ತರ ಮೆಲ್ಲಗ್ ಬಂದಿದ್ದು? ಅಂತದೇನಿಲ್ಲ ಅದ್ಕೆವಾ, ನಿಂತ ಹೊಸಿ ಮಾತಾಡ್ಬೇಕಾಗಿತ್ತು ಅಷ್ಟೇ. ನನ್ ತಾವ್ ಮಾತಾಡ್ಬೇಕು ಅಂದ್ರೆ ಹಕ್ಕಿ ತರ ಬರ್ಬೇಕು, ಇದ್ಯಾಕ್ ಬೆಕ್ಕಿನ ತರ ಬಂದಿದ್ಯಾ? ನಾನೇನ್ ಅಕ್ಕಿನೂ ಅಲ್ಲ ಬೆಕ್ಕು ಅಲ್ಲ, ನಿನ್ ಮೈದ್ನ ಅಷ್ಟೇ. ಆತಾತು, ಈಗ ಯಾಕೆ ಬಂದಿದ್ಯಾ ಅದನ್ನ ಹೇಳು. ಅಲ್ಲ ಅದ್ ಯಾಕೆ ಇವಾಗ ಯಾರು ನನ್ ಮದ್ವೆ ಬಗ್ಗೆ ಮಾತಾಡ್ತಾನೆ ಇಲ್ಲ? ಎಲ್ರು ಏನಾರು ನನ್ ಮೇಲೆ ಕೋಪ ಮಾಡ್ಕೊಂಡವ್ರ ಅಂತ? ಅವತ್ ನೀನೇ ಏನೇನೋ ಹೇಳ್ದೆ. ನಾನ್ ಸೈನ್ದನಿರೋನು, ಎಷ್ಟ್ ದಿನ ಬದುಕಿರ್ತೀನೋ, ಯಾವಾಗ ಸಾಯ್ತೀನೋ ನನ್ಗೆ ಗೊತ್ತಿರಕ್ಕಿಲ್ಲ, ನನ್ಗೆ ಯಾಕೆ ಮದ್ವೆ ಅಂತ. ಅವತ್ತೇನೋ ಹೇಳ್ದೆ ನಿಜ, ಆದ್ರೆ ಹಿರೀಕರ ಮನ್ಸ್ ನೋಯಿಸ್ಬಾರ್ದಲ್ವಾ? ಹಿರೀಕರ ಮಾತಿಗೆ ಬೆಲೆ ಕೊಡ್ಬೇಕು, ಅದಕ್ಕೆ ಈಗ ಮದ್ವೆ ಆಗೋಣ ಅಂತ ತೀರ್ಮಾನ ತಗೊಂಡಿದ್ದೀನಿ. ತಪ್ಪೇನಿಲ್ಲ. ಕೇಳಿ ನೀನ್ ಸೈನ್ದಾಗಿರೋನು, ಎಷ್ಟ್ ದಿನ ಬದುಕಿರ್ತೀಯೋ, ಯಾವಾಗ ಸಾಯ್ತೀಯೋ ನಿನ್ಗೆ ಗೊತ್ತಿರಕ್ಕಿಲ್ಲ. ಆಮೇಲೆ ನಿನ್ ಕಟ್ಕೊಂಡೋಳ್ ಗತಿ ಏನಪ್ಪ? ಹುಟ್ಟದ್ಮೇಲೆ ಸಾಯ್ದೇ ಇರಕಾಯ್ತದ ಅಕ್ಕಿವ? ಸೈನಿಕ್ ಸೇರ್ದವ್ರು ಸಾಯ್ತಾರೆ, ಸೇರ್ದೇ ಇರೋರು ಸಾಯ್ತಾರೆ. ಅದು ಸರಿ. ಹಂಗಂತ ಮದ್ವೆ ಆಗದೆ ಇರಕಾಯ್ತದ? ಹೆಂಗಾರ ಮಾಡ ಅಪ್ಪ ಅಮ್ಮನ ಒಪ್ಪಿಸ್ಬಿಡು ಅಕ್ಕಿವ. ಓ, ಈಗೇನು ಅತ್ತೆ ಮಾವನ್ ಒಪ್ಪಿಸ್ಬೇಕು ಆಟೆ ತಾನೆ? ಅದೊಂದು ಆಟ ಒಂದ್ ಸಲಿಸಲ ಬಿಡು, ಎಲ್ಲ ನೀನ್ ಹಣೆ ಬರ. ಬಾಬಾಗಿರ್ತಿ, ನಿಂಗೋಸ್ಕರನೇ ಕಾಯ್ತಾ ಇದ್ದೆ. ಕಾಯದ್ರಾಗೂ ಒಂಥರ ಸುಖ ಇರ್ತೈತಲ್ವಾ? ಹಂಗಂತ ಜೀವನ ಇಡೀ ಕಾಯ್ತಾ ಇರಕಾಯ್ತದ? ಮದ್ವೆ ಆಗದ್ ಬೇಡವಾ? ನಾನೀಗಾಗ್ಲೇ ನಮ್ಮ ಅದ್ಕೆ ಅಂತ ಈ ವಿಷಯ ಮಾತಾಡಿವ್ನಿ. ಅಯ್ಯೋ ಶಿವ್ನೆ, ನಮ್ಮ ಅಕ್ಕಯ್ಯ ನಿಮ್ ಅದ್ಕೆವಂತರ ಅಲ್ಲ, ನಮ್ ಬಾವಯ್ಯ ಇದ್ರಲ್ಲ, ಅವರು ನಿಮ್ ತರನೇ ದಂಡ್ ಸೇರ್ಕೊಂಡಿದ್ರು, ಕಾಳಗ್ದಾಗ ಸತ್ತೋದ್ರು. ಅವಾಗ್ನಿಂದ ನಮ್ಮ ಅಕ್ಕಯ್ಯಂಗ್ ದಂಡ್ ಸೇದೋರ್ ಸಂಬಂಧ ಅಂದ್ರೆ ಆಗ್ಬರಕ್ಕಿಲ್ಲ. ಚಿಂತೆ ಮಾಡ್ಬೇಡ ಭಾಗೀರಥಿ, ಹೆಂಗನ ಮಾಡೋಪ್ಸಣ. ಬೇವಿನ ಮರದಾಗೆ ಬೆಲ್ಲ ಬೆಳೆಯೋ ಕನ್ಸ್ ನಿಮ್ದು. ಬೇವು ಬೆಲ್ಲ ಒಟ್ಟಿಗೆ ಇರದೆ ಬಾಳೆವು ಭಾಗೀರಥಿ. ಆದ್ರೆ ಬೇವು ಬೆಲ್ಲ ಆಗದ ಆಟೋ ನಿಸೂರಲ್ಲ. ನಿಸೂರಲ್ಲ ಅಂತ ಕನ್ಸು ಕೊಳ್ಳಿ ಇಡಬಾರ್ದು. ಹಂಗಂತ ಮನ್ಸಿಗೆ ಮಣ್ಣು ಹೊರ್ತಾನೆ ಇರ್ಬಾರ್ದು ಭಾಗೀರಥಿ. ನೀವು ಮಲ್ಲನ್ಗೌಡ್ರ ಸೊಸೆ ಅಲ್ವಾ? ಹೌದು. ನೀನ್ ಯಾರು? ಇಲ್ಲಿಗೆ ಯಾಕೆ ಬಂದಿದ್ಯಾ? ಹೇಳಲೇಬೇಕಾ? ಹೇಳಲೇಬೇಕು. ಆ ಹೆಣ್ಣು ಗಂಡು ಮಾತಾಡೋದನ್ನ ಕದ್ ನೋಡ್ತಿದ್ದೆ ಅಲ್ವಾ? ನಾಚಿಕೆ ಆಗಕ್ಕಿಲ್ಲ ನಿಂಗೆ? ನಾನು ಅದೇ ಮಾತನ್ನೇ ನಿಮ್ಮನ್ ಕೇಳ್ಬೋದು ಅಲ್ವಾ? ಆ ಮಾದೇವ ನನ್ನ ಮೈದ್ನ, ಆ ಭಾಗೀರಥಿ ನನ್ ತಂಗಿ. ಭಾಗೀರಥಿ, ಆ ಕೆರೆ ಕಟ್ಸು ಅಂತ ಹೇಳಿದ್ದೆ ನೀನು. ಆ ಕೆರೆ ನಮ್ಮಿಬ್ಬರಿಗೆ ಸಾಕ್ಷಿ, ನಾವು ಆ ಕೆರೆಗೆ ಸಾಕ್ಷಿ. ನಮ್ಮಿಬ್ಬರ ಮದುವೆಗೆ ಆ ಕೆರೆ ಸಾಕ್ಷಿ ಆಗ್ಬೇಕು. ಹಾಗೆ ಆಗುತ್ತೆ. ಏನ್ರವ ಇದೆಲ್ಲ? ಒಂದ್ ಒಳ್ಳೆ ಸುದ್ದಿ ತಗೊಂಡು ನಿಮ್ ಮನೆ ತಾವನೇ ಬಂದಿದೀವಿ. ಹೆಣ್ಣೆತ್ತವರು ಗಂಡು ಹುಡುಕದು ಎಲ್ಲಾರ ಉಂಟು, ಆದ್ರೆ ಗಂಡಿನ ಕಡೆಯವ್ರೆ ಹೆಣ್ಣಿನ ಮನೆಗ್ ಬಂದಿದೀವಿ. ನೀವು ದೊಡ್ಡಸ್ಗೆ ತೋರ್ಸೋದೇನ್ ಬೇಕಾಗಿಲ್ಲ. ನಾವು ದೊಡ್ಡಸ್ಗೆ ತೋರ್ಸಕ್ ಬಂದಿಲ್ಲ, ನೆಂಟಸ್ಗೆ ಮಾಡಕ್ ಬಂದಿದೀವಿ. ನಂಟಸ್ಗೆ ಬೆಳೆದ್ರೆ ದೊಡ್ಡಸ್ಗೆ ದೂರ ಆಗ್ಬಿಡುತ್ತೆ ಅಷ್ಟೇ. ನನಗೊಂದು ತಿಳಿತಾ ಇಲ್ಲ. ನನಗೆಲ್ಲ ತಿಳಿತಾ ಐತೆ. ತಿಳಿದ್ಮೇಲೆ ತಡ ಯಾಕೆ? ಕೇಳ್ಬೋದಲ್ಲ. ನಿಮ್ಮ ಹೆಸರು ಮಲ್ಲವ್ವ, ಕಲ್ಲನ್ಕೇರಿ ಮಲ್ಲನ್ಗೌಡ್ರ ಸೊಸೆ. ನಿಮ್ ಮೈದಾವನಲ್ಲ ಮಾದೇವರಾಯ, ಅವನ್ಗೆ ನಮ್ ಭಾಗೀರಥಿ ಬೇಕು ಅಟ್ಟೆ. ಭಾಗೀರಥಿ ಬೇಕು ಅಂದ್ರೆ ಭಾಗೀರಥಿನ ಮದ್ವೆ ಆಗ್ಬೇಕು, ಮಾರನೇ ದಿನನೇ ದಂಡು ಹೋಗ್ಬೇಕು. ನನ್ ಗಂಡ ತರ ಅವನು ಎಣ ಆಗಿ ವಾಪಸ್ ಬರ್ಬೇಕು. ನಮ್ ಭಾಗೀರಥಿ ಹಣೆ ಬರ್ತಾಗ್ಬೇಕು. ಬಿಡ್ತು ಅನ್ನಕ್ಕ, ಅದೇನ್ ಮಾತಾಡ್ತೀಯ ನೀನು? ನಿಜ ಹೇಳಿದ್ರೆ ನಿಂತ್ ಕಡೆ ನರಕ ಬರ್ತೈತೆ, ಅದಕ್ ನಾನೇನ್ ಮಾಡಕ್ಕಾಯ್ತದೆ? ನಾಲ್ಗೆ ಐತೆ ಅಂತ ನೆಕ್ಕ ಕೆಲಸ ಮಾಡ್ಬೇಡ. ಒಳ್ಳೆ ಕೆಲ್ಸಕ್ಕೆ ಪುಳ್ಳೆ ಹಾಕಿ ಆನಂದ ಪಡ್ಬೇಡ. ಕಲ್ಲನಕೇರಿ ಮಲ್ಲನಗೌಡನ ಮಂತನ ಅಂದ್ರೆ ಸುತ್ತೇಳಲು ಹೆಸರುವಾಸಿ. ಒಸಿ ನಾಲ್ಗೆ ಮೇಲೆ ನಿಗಾ ಇಟ್ಕ ಮಾತಾಡೋ. ಹೆಸರುವಾಸಿನೋ ಕೆಸರುವಾಸಿನೋ ನನಗೇನಾಗ್ಬೇಕು? ನಾಲ್ಗೆ ಉದ್ದ ಆಗ್ತಾ ಇದೆ ಗೌರಕ್ಕ.
ನಮ್ ಮಂತಂದವ್ರು ದರ್ಪ ತೋರಿಸಿದಿದ್ರೆ ನಾವ್ ಇಲ್ಲಿ ಗಂಟ ಬರ್ತಾನೆ ಇರ್ಲಿಲ್ಲ. ಇವತ್ ನಿಮ್ ಭಾಗಿರಥಿನ ನಮ್ ಮಾದೇವನು ಕೊಡ್ತಿರೋ ಇಲ್ವೋ ಅದನ್ನ ಹೇಳು. ಮಸನದ ಕಡೆ ಮಕ ಮಾಡ್ಕೊಂಡ್ರೆ ಮನ್ಸನ್ಗೆ ನನ್ ತಂಗಿನ ಮದ್ವೆ ಮಾಡಿ ಕೊಡಕ್ಕಿಲ್ಲ. ಎಷ್ಟು ಪೊಗರು ಅವ್ರಿಗೆ ನಮ್ಮನೆಗೆ ಹೆಣ್ ಕೊಡಲ್ಲ ಅನ್ನಕ್ಕೆ. ನಮ್ ಮನೆತನ ಅಂದ್ರೆ ಏನ್ ಅನ್ಕೊಂಡವ್ರು ಅವರು? ನಾನ್ ಎದುರಿಗೆ ನಿಂತ್ರೆ ಉಸಿರು ಬಿಡೋದಕ್ಕೂ ಎದುರ್ಕತಾರೆ ನಮ್ಮ 3 ಜನ ಅಂತ. ಅದ್ರಾಗ ಅವ್ರದ್ದೇನ್ ದೊಡ್ಡಸ್ಕೆ? ಸಮಾಧಾನ ಮಲ್ಲನಗೌಡ್ರೆ, ಸಮಾಧಾನ. ನನ್ಗೊಂದು ಅನುಮಾನ. ಮೊದ್ಲು ಈ ಮಾದೇವ ಮದ್ವೆ ಬೇಡ ಅಂತ ಹಠ ಹಿಡ್ದಿದ್ದ, ನಿಮ್ಮ ತಾಯಿ ಕೊಪ್ಪಿದ್ದ. ಇವನೇ ಏನಾರ ಹೋಗಿ ಭಾಗೀರಥಿ ಅಕ್ಕನಿಗೆ ಮದ್ವೆ ಬೇಡ ಅಂತ ಹೇಳಿರ್ಬೋದಾ? ಇಲ್ಲ ಇಲ್ಲ, ನಾನಂಗೆಲ್ಲ ಮಾಡಿಲ್ಲ. ನಾನ್ ಭಾಗೀರಥಿನ ಮದ್ವೆ ಆಗ್ಬೇಕು. ನಿನ್ ಮಾತ್ ನಂಬ ಕಾಯ್ಕಿಲ್ಲ ಕಣಯ್ಯ. ಒಂದ್ಕಿತ ಮದ್ವೆ ಆಗ್ತೀನಿ ಅಂತಿ, ಇನ್ನೊಂದ್ಕಿತ ಮದ್ವೆ ಆಗಲ್ಲ ಅಂತಿ. ಹೆಂಗಿದ್ರು ಕೆರೆ ಕೆಲಸ ಮುಗಿತೈತೆ, ದಂಡಿಗೆ ಹಂಗೆ ಹೊರ್ಟೋಗು. ತಿರ್ಗಾ ಮಖ ತೋರಿಸ್ಬೇಡ. ಭಾಗೀರಥಿ, ಭಾಗೀರಥಿ, ಭಾಗೀರಥಿ. ನೀವಿರೀಗ್ರಿ ಹೇಳಿ, ಭಾಗೀರಥಿ ನನಗೆ ಮದುವೆ ಮಾಡ್ಕೊಡಕ್ ಯಾಕೆ ಒಪ್ಲಿಲ್ಲ? ನಮ್ಮ ಅದ್ಕೆ ನನ್ನ ಯಾಕೆ ಅವಮಾನ ಮಾಡಿ ಕಳ್ಸಿದ್ರಿ? ನಮ್ಮ ಮಾನ ಉಳಿಸ್ಕೊಳ್ಳೋದಿಕ್ಕೆ. ಅಕ್ಕಯ್ಯ, ನೀನ್ ಸುಮ್ಕಿರು ಭಾಗೀರಥಿ. ನೋಡ್ ಮಾದೇವರಾಯ, ನಿಮ್ದು ದೊಡ್ಡ ಮಂತನೇ ಇರ್ಬೋದು. ಹಂಗಂತ ನಮ್ಮಂತ ಬಡವರು ನೀವ್ ಹೇಳ್ದಂಗೆಲ್ಲ ಕೇಳ್ಬೇಕು ಅಂತ ಇಲ್ಲ. ನೀನು ಭಾಗೀರಥಿನ ಮದ್ವೆ ಆಗೋದು, 4 ದಿನ ಸಂಸಾರ ಮಾಡಿ ದಂಡಿಗೆ ದೌಡಾಯಿಸೋದು. ಆಮ್ಯಾಕೆ ಇವಳಿಲ್ಲಿ ನಿನಗೋಸ್ಕರ ಒಬ್ಳೇ ಕುಂತ್ಕೊಂಡು ಕಾಯ್ತಾ ಕಾಯ್ತಾ ಕಣ್ಣೀರ್ ಹಾಕೋದು. ಅಲ್ಲಿ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಗೌರಕ್ಕ, ಒಂದ್ ಮಾತು ನೆನ್ಪಿಟ್ಕೋ. ಸೈನ್ಯ ಸೇರಿದವರೆಲ್ಲ ಸಾಯಕ್ಕಿಲ್ಲ, ಊರಾಗಿರೋರೆಲ್ಲ ಬದುಕಕ್ಕಿಲ್ಲ. ಸಾವು ನಮ್ಮ ಅಪ್ಪನೆ ತಗೊಂಡ್ ಬರಕ್ಕಿಲ್ಲ. ಸಾವನ್ ಭೂತ ತೋರಿಸಿ ಭಾಗೀರಥಿ ಬಾಳೆ ಹೋಗಿ ಬೆಂಕಿ ಇಡ್ಬೇಡ. ನಿಂಗ್ ಸುಖ ಇಲ್ಲ ಅಂತ ಅವಳು ಸುಖ ಸುಟ್ಟಾಕ್ಬೇಡ. ನೋಡೆ ನೋಡೆ ಭಾಗೀರಥಿ, ಈಗ್ಲೇ ಹಿಂಗ್ ಮಾತಾಡೋ ಮನುಷ್ಯ ನಾಳೆ ನಮ್ಮ ಮಾನ ಮರ್ಯಾದೆ ಕಳೆಯಲ್ವೇನೆ? ಮಾತಾಡೆ, ಯಾಕೆ ಸುಮ್ಕಿದ್ಯಾ? ಮಾತಾಡೆ. ಸುಮ್ಕೆ ಬಾಯೋದಂಗೆಲ್ಲ ಮಾತಾಡ್ಬೇಡಿ ನೀವು. ನಮ್ಮ ಅಕ್ಕಯ್ಯ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಅವಳು ಹೇಳೋದು ನನ್ನ ಒಳ್ಳೇದಕ್ಕೇನೆ. ನಾನ್ ಚೆನ್ನಾಗಿ ಬಾಳಿ ಬದುಕ್ಬೇಕು ಅಂತಾನೆ. ಗಂಡನ್ ಕಳ್ಕೊಂಡಿರೋ ಹೆಣ್ಣಿನ ಮನ್ಸಿಗೆ ಎಂತ ಗಾಯ ಆಗಿರ್ತೈತೆ ನಿಮ್ಗೆ ಏನಾರ ಗೊತ್ತಾ? ಅವಳದನ್ನ ಅನ್ಭವಿಸ್ತವಳೆ, ಅದಕ್ಕೆ ಹಂಗ್ ಮಾತಾಡ್ತಾವಳೆ. ನೀವೇನಾರ ಹೇಳಿ, ನಾನ್ ನಮ್ಮ ಅಕ್ಕಯ್ಯನ್ ಮಾತ್ ಮೀರಕ್ಕಿಲ್ಲ. ಭಾಗೀರಥಿ, ನೀವೇನು ಹೇಳಬೇಡ, ಹೊಲ್ಟೋಗಿ ಹೊಲ್ಟೋಗಿ ಅಂದೆ. ಹೋಗಿ. ಈಗ ನಿಂಗೆ ಸಮಾಧಾನ ಆಯ್ತಾ ಅಕ್ಕಯ್ಯ? ನೀನು ಮದ್ವೆ ಆದ್ಮೇಲೆ ವಿದ್ವೆ ಆದೆ, ನನ್ ಮದ್ವೆ ಆಗ್ದೇನೆ ವಿದ್ವೆ ಆಗ್ತೀನಿ. ಸಂತೋಷನ? ಕೇಳಿದ್ಯೇನೆ? ಭಾಗೀರಥಿ ಹೇಳಿದ್ ಕೇಳಿದ್ಯೇನೆ? ನೀನ್ ನಟಕ್ಕೆ ಅವಳ ಬಾಳೆಯನ್ನ ಬಲಿ ಕೊಡ್ತೀಯಾ? ಇಲ್ಲ, ನಾನೀ ಸುಖಿರಕ್ಕಿಲ್ಲ. ಅದೇನಾಗ್ತೈತೋ ಆಗ್ಲಿ, ನಾನ್ ಅಡ್ಡ ಬರಕ್ಕಿಲ್ಲ, ನಾನ್ ಅಡ್ಡ ಬರಕ್ಕಿಲ್ಲ. ಹೂ ಕಣವ, ಭಾಗೀರಥಿ ಆಸೆಗೆ ನಾನು ಅಡ್ಡ ಬರಕ್ಕಿಲ್ಲ. ಅವಳಿಷ್ಟನೇ ನಮ್ಮಿಷ್ಟ. ಭಾಗೀರಥಿ, ಯಾಕಕ್ಕಯ್ಯ ಬಂದೆ? ಇನ್ನು ಸಮಾಧಾನ ಆಗಿಲ್ವಾ? ಅದು ಅದಂಗಲ್ಲ ಭಾಗೀರಥಿ. ಹಂಗೂ ಇಲ್ಲ ಹಿಂಗೂ ಇಲ್ಲ. ಈಗ ನಿಂಗೂ ಗಂಡ ಇಲ್ಲ, ನಂಗೂ ಗಂಡ ಇಲ್ಲ. ಭಾಗೀರಥಿ, ಸಿಟ್ ಮಾಡ್ಕೋಬೇಡ ಭಾಗೀರಥಿ. ಇಲ್ಲಿ ಗಂಟ ಅದೇನೇ ನಡೀತೋ ಎಲ್ಲ ಮರ್ತ್ಬಿಡು. ಮದ್ವೆಗ್ ಮುಂಚೆನೆ ನಿನ್ನ ವಿದ್ವೆ ಮಾಡೋ ಅಷ್ಟು ಪಾಪಿಷ್ಟ ನಾನಲ್ಲಮ್ಮ. ನೋಡು, ನೀನ್ ಮಾದೇವರಾಯನೇ ಮದ್ವೆ ಮಾಡ್ಕೊ. ಆಮ್ಯಾಕೆ
ನಿನ್ನ ಅಣಿಯಾಗಿ ಬರ್ದಂಗ ಆಯ್ತದೆ. ಭಾಗ್ಯರ್ತಿ ಅಕ್ಕ ಒಪ್ಕೊಂಡ್ಲು ಅಂತ ನಾನು ಒಪ್ಕೋಬೇಕೇನಿಲ್ಲ ಮಾದೇವ. ಅಲ್ಲೇ ಮದುವೆ ಮನೆತನ ಮರವಾದೆ ಅನ್ನೋದು ಹುಡುಗಾಟಿಕೆ ವಿಷಯ ಅಲ್ಲ. ನೀ ಬ್ಯಾರೆ ಯಾರನ್ನಾದ್ರೂ ಮದುವೆ ಆಗ್ಲ, ಭಾಗೀರಥಿ ಬೇಡ, ಮರ್ತ್ ಬಿಡು. ಮಾದೇವ, ನನ್ ಮಾತನ್ನ ಸರಿಯಾಗಿ ತಿಳ್ಕ. ನಿನಗೆ ಕತ್ತಿ ಕಾಳಗ ಅಂದ್ರೆ ಹೆಂಗೋ, ನನಗೆ ಮನೆತನ ಮರವಾದೆ ಅಂದ್ರೆ ಹಂಗೇಯ. ಮದ್ವೆ ಇಸ್ಯಕ್ಕೋಸ್ಕರ ಮನೆತನದ ಮರವಾದೇನ ಬಲಿ ಕೊಡಕ್ ಆಗಕ್ಕಿಲ್ಲ ಕಣ್ಣ. ಮದ್ವೆ ಅನ್ನೋದು ಮೈ ಕೊಡೋದಷ್ಟೇ ಅಲ್ಲ ಅಪ್ಪಯ್ಯ, ಮನಸ್ಸುಗಳು ಕೂಡ್ಬೇಕು, ಮನಸ್ಸು ಕೊಡ್ಬೇಕು. ನಾನು ಭಾಗೀರಥಿಗೆ ಈಗಾಗ್ಲೇ ಮನಸ್ಸು ಕೊಟ್ಟಿದ್ದಾಯ್ತು, ನಮ್ಮಿಬ್ಬರ ಮನಸ್ಸು ಕೂಡಿದ್ದು ಆಯ್ತು. ಮದ್ವೆ ಅನ್ನೋದಾಗದಿದ್ರೆ ಅವಳ ಜೊತೆ, ಇಲ್ದಿದ್ರಿಲ್ಲ ಅಪ್ಪಯ್ಯ. ಭಾಗೀರಥಿ ಹಂಗ್ ಕುಂತ್ಕಂಡೆ? ಎಲ್ಲ ಗೆಪ್ತಿಗೆ ಬರ್ತೈತೆ. ನಿಮ್ಮನ್ ಮೊದ್ಲು ಸಲ ನೋಡಿದ್ದು, ಕೆರೆ ಕಟ್ಸಿ ಅಂದಿದ್ದು, ನೀವು ಒಪ್ಕೊಂಡಿದ್ದು, ನಾನು ಕೆರೆ ಕೆಲ್ಸಕ್ಕೆ ಬಂದಿದ್ದು, ಕೆರೆಯಲ್ಲೇ ಮದ್ವೆ ಆಗಿದ್ದು, ಎಲ್ಲ ಒಂದ್ ಕನ್ಸಿನ ತರ ಆಗೋತು ಅಲ್ವಾ? ಆ ನಿನ್ನ ಮಾತು, ಕಲ್ಲನಕೇರಿಯ ಕೆರೆ, ಅಲ್ಲಿ ನಡೆದ ಮದುವೆ, ಆ ಜನಗಳ ಸಂತೋಷ ಸಂಭ್ರಮ ಎಲ್ಲ ಕನಸಿನಂತೆ ಕಾಣುತ್ತಿದೆ, ಕಾಡಿಸುತ್ತಿದೆ. ಇನ್ನು ಮೇಲೆ ನಾವು ಬೇರೆಯೇ ಕನಸು ಕಾಣಬೇಕು ಒಡೆಯ. ಆ ಕೆರೆಗೆ ನೀರು ತುಂಬಿಕೊಂಡಂತೆ ನಮ್ಮ ಮನಸ್ಸು ತುಂಬಿಕೊಳ್ಳಬೇಕು. ಬರೀ ಮನಸ್ಸಷ್ಟೇ ಅಲ್ಲ, ನಿನ್ನ ಒಡಲೂ ತುಂಬಬೇಕು. ನೀನ್ ಮಾಡಲಿ ತುಂಬೋದು ಮನೆಯವ್ರ ಕೆಲ್ಸ, ನಿನ್ನ ಒಡಲ್ ತುಂಬೋದು ಹೇಳುವಾಗಿರ್ತಿ. ನಿಂಗೆ ಎಂತ ಮಗು ಬೇಕು? ತಾಯಿಯಾಗುವ ಹೆಣ್ಣಿಗೆ ಎಂಥ ಮಗುವಾದರೂ ಒಂದೇ ಒಡೆಯ. ಹಂಗಲ್ಲ, ಗಂಡ್ಮಗು ಬೇಕಾ ಹೆಣ್ಮಗು ಬೇಕಾ ಅಂತ. ಮಗು ಅಂದ್ರೆ ಮಗು, ಅದ್ ಗಂಡಾದ್ರೂ ಮಗುನೇ ಹೆಣ್ಣಾದ್ರೂ ಮಗುನೇ. ಅದ್ರಾಗೆಲ್ಲ ಇತ್ಯಾಸ ಮಾಡಿದ್ರೆ ನಾನ್ ತಾಯಿ ಅನ್ಸ್ಕೊಂತೀನ. ಆದರೆ ಮುಂದೆ ವಂಶದ ಕೀರ್ತಿನ ಬೆಳೆಸುವುದಕ್ಕೆ, ರಾಜ್ಯಭಾರ ಮಾಡುವುದಕ್ಕೆ ಗಂಡು ಬೇಕು. ಇದು ನಿಮ್ಮ ಆಸೆ, ಅಭಿಪ್ರಾಯ. ಯಾಕೆ ಹೆಣ್ಣು ರಾಜ್ಯಭಾರ ಮಾಡಬಾರದೆ? ಹೆಣ್ಣಿಲ್ಲದೆ ಬರೀ ಗಂಡಿನಿಂದಲೇ ವಂಶದ ಕುಡಿ ಬೆಳೆಯುವುದೇ? ಹೇಳಿ ಒಡೆಯ, ಮಾತಾಡಿ. ನಾನಿಲ್ಲದೆ ನಿಮ್ಮ ವಂಶದ ಕುಡಿ ಬೆಳೆಯುತ್ತದೆಯೇ? ಯಾಕೀ ತಾರತಮ್ಯ? ನಿಮಗೆ ಬೇಕಾಗಿರುವುದು ಮನಸ್ಸಿಗೆ ಮುದ ನೀಡುವ ಮಗುವಲ್ಲ, ಆಡಳಿತ ನಡೆಸುವ ಯಂತ್ರ ಮಾತ್ರ. ಹೌದೇ? ಅಲ್ಲ, ಇಲ್ಲ ರಾಣಿ, ಇಲ್ಲ. ನನಗೆ ಬೇಕಾದ್ದು ಮಗು ಮಾತ್ರ. ಗಂಡಾಗಲಿ ಹೆಣ್ಣಾಗಲಿ ನನಗೆ ಮಗು ಬೇಕು. ಇದಾವುದು ನನಗೆ ಅರ್ಥವೇ ಆಗಿರಲಿಲ್ಲ. ಮಗು ಮನಸ್ಸಿದ್ದರೆ ಮಗುವಿನ ಮಹತ್ವ
ತನಗೆ ತಾನೇ ಅರ್ಥವಾಗುತ್ತದೆ ಒಡೆಯ. ಏನು ಒತ್ತಾರನೆ ಕುದುರೆ ಮೈ ಸೋರ್ತಾ ಇವ್ರಿ? ಕುದುರೆಗೂ ಚದುರೆಗೂ ಸಂಬಂಧ ಐತೆ ಅಂತಾರೆ ತಿಳಿದವರು, ಅದಕ್ಕೆ ಕುದುರೆ ಮೈ ಸವರ್ತಾ ಇದ್ದೀನಿ. ವಾ, ಈಗ್ಲೂ ನಿಮಗ್ ಕುದುರೆನೇ ಬೇಕಾ? ಯಾಕೆ ಕುದುರೆ ಬಿಟ್ಬಿಟ್ಟು ಚದುರೆ ತಕ್ ಬರ್ಬೇಕಾ? ಅದೇನಂತ ಮಾತಾಡ್ತೀರಪ್ಪ, ನಾಚಿಕೆ ಬಿಟ್ಟು. ನಾಚಿಗೆನ ನೆನ್ನೆನೆ ಬಿಟ್ಟದ್ದಾತಲ್ಲ. ಬುಟ್ಮೆಗೂ ಹಸಿ ಉಳ್ಕೊಂಡೈತೇನೋ ಅನ್ಕೊಂಡಿದ್ದೆ. ನಾಚಿಗೆ ಕಂತಿನ ಮ್ಯಾಗ ಹೋಗೋದು ಇಲ್ಲ, ಕಂತಿನ ಮ್ಯಾಗ ಬರೋದು ಇಲ್ಲ. ಹೋದ್ರೆ ಪೂರ್ತಿ ಹೋಗ್ತೈತೆ, ಬಂದ್ರೆ ಪೂರ್ತಿ ಬರ್ತೈತೆ. ನೀವು ಹಂಗೇನಾ? ಅಂದ್ರೆ ಹೋದ್ರೆ ಪೂರ್ತಿ ಹೋಗೋದು, ಬಂದ್ರೆ ಪೂರ್ತಿ ಬರೋದು ಹಂಗೇನಾ ನೀವು ನೋಂದೆ? ಕುದುರೆ ಕತ್ತಿ ಕಾಳ್ಗ ಅನ್ಕೊಂಡು ಈ ಕೆರೆ ಹುಡ್ಗಿನ್ ಮರಿಯಲ್ಲ ಅಲ್ವಾ? ಕತ್ತಿ ಕಾಳಗಿಕ್ಕಿಂತ ಕೆರೆನೇ ಮುಖ್ಯ ಅಂತ ಕಣ್ತರಿಸಿದ್ದು ಈ ಕೆರೆ ಹುಡ್ಗಿನೇ ಅಲ್ವಾ? ನಾನು ಮರಿಯಾಕಿಲ್ಲ, ನನ್ ಕುದುರೆನೂ ಮರಿಯಾಕಿಲ್ಲ. ಈ ಚದುರೆ ನೋಡ್ಬೇಕು ಅಂದ ಕೂಡ್ಲೆ ನಾನು ಕರ್ಕೊಂಬರೋದು ಆ ಕುದುರೆನೆ, ಗೊತ್ತಾ? ಹಂಗಾರ ಒಂದ್ ಕೆಲ್ಸ ಮಾಡ್ರಿ, ಕುದುರೆ ಮೈ ಒರ್ಸಿ ಚಂದ ಮೇವಾಕ್ ಬರ್ರಿ. ಹೆಂಗಂದ್ರು ಮನೆಯವರೆಲ್ಲ ತೋಟತ್ತ ಹೋಗವ್ರೆ, ನಾವಿಬ್ರು ಒಂದೇ ತಟ್ಟನಾಗ ರೊಟ್ಟಿ ತಿನ್ನೋಣ. ಕೆರೆ ಬೇಕು ಅಂತ ಕೇಳ್ಕೊಂಡೆ, ಕತ್ತೆ ಹಿಡಿಯೋ ಕೈನ ಕೆರೆ ಕಟ್ಸು ಅಂದೆ. ನೀನಾದ್ರೂ ಆಟೆ ಕಣವ, ಇದೇ ಜಾಗದಾಗೆ ನಂಗೆ ದ್ಯಾವ್ರಂತ ಗಂಡನ್ ಕೊಟ್ಟೆ. ಈಗ ಜೀವನ ಕಿತ್ಕೊಂತೇನಿಯಲ್ಲವ. ಕೆರೆ ಬದಲು ಕತ್ತೆ ಆಗ್ತಾ ಇದೆಯಾ, ಕರುಳ್ ಬದಲು ಉರುಳಾಗ್ತಾ ಇದೆಯಾ? ಹೇಳುವ, ಹೇಳು ನ್ಯಾಯನ ಅಂದೆ. ಹೇಳು 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 ಅಂದೆ. ಭಾಗೀರಥಿ, ಯಾಕವ್ವ ಕೆರೆ ತಾವು ಬಂದು ಹಿಂಗ್ ಕುಂತಿದ್ಯಾ? ಕಿರಣ ನಿಂತು ನ್ಯಾಯ ಕೇಳೋಣ ಅಂತ ಬಂದೆ ಕಣಕ್ಕ. ನಾನು ಅದಕ್ಕೆ ಬಂದಿದ್ದೀನಿ ಕಣವ. ನಾನು ಕೇಳತೀನಿ, ನೀನು ಕೇಳ್ಬೇಕಂತ ಬಂದಿದ್ಯಲ್ಲಕ್ಕ. ನಿಂದೇಟೊಂದು ಒಳ್ಳೆ ಮನ್ಸು. ನಿನ್ ಮನ್ಸು ಆಟ ಒಳ್ಳೇದು ಭಾಗೀರಥಿ. ನಾನ್ ನ್ಯಾಯ ಕೇಳವ ಅಂತ ಬಂದ್ರೆ ನನಗಿಂತ ಮುಂಚೆ ನೀನೇ ಕೇಳ್ತಿದೀಯಲ್ಲ. ಏನ್ ಮಾಡೋದಕ್ಕಯ್ಯ, ಜೀವ ಕೊಡೋ ಕೆರೆನೆ ಜೀವ ಕೇಳ್ತಾ ಐತೆ. ಜೀವ ಕೇಳಕ್ಕೆ ಕೆರೆಗ್ ಬಾಯಿ ಎಲ್ಲೈತೆ ಭಾಗೀರಥಿ? ಬಾಯಿ ಇರೋರು ಜೀವ ಕೇಳ್ತಾರೆ,
ಬಾಯಿ ಇಲ್ದವರು ಮನೆ ಹಾಕ್ತಾರೆ. ಎಂತ ಒಳ್ಳೆ ಮಾತು ಹೇಳ್ತಿ ಅಕ್ಕಯ್ಯ. ಇಂಥ ಒಳ್ಳೆ ಮಾತು ಕೇಳೋ ಭಾಗ್ಯವು ನನ್ಗೆ ನೆಚ್ಚ ದಿನ ಇರಕ್ಕಿಲ್ಲ. ಇರೋ ಗಂಟ ಒಳ್ಳೆ ಮಾತು, ಹೋದ್ಮೇಲೆ ಮಾತೇ ಇಲ್ಲ. ಬಾ ಅಕ್ಕಯ್ಯ, ಮನೆಗೆ ಹೋಗೋಣ. ನೀ ಹೋಗು, ನಾ ಆಮೇಲೆ ಬರ್ತೀನಿ. ಅಕ್ಕಯ್ಯ ಹೋಗು. ಅಪ್ಪ, ಅಪ್ಪಯ್ಯ, ಏನಪ್ಪ ನೀವು ಮಾಡ್ತಿರೋದು ಸರಿನಾ ಅಪ್ಪಯ್ಯ? ನೀ ಏಕ್ದಮ್ ಹಿಂಗ್ ಕೇಳ್ಬಿಟ್ರೆ ನಾ ಏನ್ಲಾ ಹೇಳಿ? ಇದೇ ಸರಿ, ಇದು ತಪ್ಪು ಅಂತ ಗೆರೆ ಎಳ್ದಂಗೆ ಹೇಳಕ್ಕೆ ನನ್ ಪರಿಸ್ಥಿತಿ ಸರಿ ಇಲ್ಲ ಕಣಪ್ಪ. ಅದು ನೀ ಏನ್ ತಿಳ್ಕೋಬೇಕು ಕೇಳಪ್ಪ, ಹೇಳ್ತೀನಿ. ಹೆಸರುಗಿರಿ ಮಗ ನಾನು, ಆದ್ರೆ ಮನೇಲಿ ಏನ್ ನಡೀತೈತೆ ಅಂತ ಒಂದು ತಿಳಿಯಕ್ಕಿಲ್ಲ. ಇದ್ ಸರಿನಾ ಅಂದೆ. ಏನ್ ತಿಳ್ಕೋಬೇಕು ಕೇಳು ಮಗ. ನಿಮ್ ಹಿರಿ ಸೊಸೆ ಕಿರಿ ಸೊಸೆ ಇಬ್ರು ಕಡೆ ಸಾರಿ ಕಣ್ ತುಂಬಾ ನೋಡ್ತೀವಿ ಅಂತ ಕಣ್ಣಾಗ ನೀರು ತುಂಬ್ಕೊಂಡು ಮಾತಾಡ್ತಾ ಇದ್ದದನ್ನ ನಾನು ಕಣ್ಣಾರ ನೋಡಿದ್ದೀನಿ. ಇದೆಲ್ಲ ಏನಪ್ಪಯ್ಯ? ಮಗ, ನಿನ್ನ ಹತ್ರ ಈ ವಿಚಾರ ಮುಚ್ಚಿಟ್ಟು ನಾನು ಯಾವ ನರಕಕ್ಕೆ ಹೋಗ್ಲೋ ಹೇಳ್ತೀನಿ ಕೇಳಪ್ಪ. ಊರ್ನಾಗೆ ಕೆರೆ ಕಟ್ಸದ್ವು, ಆ ಕೆರೆಯಾಗೆ ನೀರೇ ಬರಲಿಲ್ಲ. ಯಾಕೆ ಹಿಂಗಾತು? ಏನಾದ್ರೂ ದೋಷ ಆಯ್ತಾ? ಅದಕ್ಕೆ ಪರಿಹಾರ ಏನಾದ್ರು ಆಯ್ತಾ ಅಂತ ನಾ ಸ್ವಾಮಿಯವ್ರನ್ನ ಕೇಳಿದೆ. ಅವರು ತುಂಬಾ ವಿಚಾರ ಮಾಡಿ ಶಾಸ್ತ್ರಗಳನ್ನೆಲ್ಲ ನೋಡಿ ಕೆರೆಯಾಗೆ ನೀರ್ ಬರ್ಬೇಕು ಅಂದ್ರೆ ನಿಮ್ ಹಿರಿ ಸೊಸೆನ ಕೆರೆಗೆ ಆಹಾರ ಮಾಡ್ಬೇಕು ಅಂತ ಹೇಳಿದ್ರು. ಅಪ್ಪಯ್ಯ, ನನ್ನ ಹೆಂಡತಿನ ಕೆರೆಗೆ ಇಲ್ಲ ಇಲ್ಲ, ಅದಕ್ಕೆ ನಾವು ಒಪ್ಲಿಲ್ಲ. ಕಡೆಗೆ ತುಂಬಾ ತುಂಬಾ ವಿಚಾರ ಮಾಡಿ ಮನಸ್ಸಿನಾಗೆ ನಮ್ ಕಿರಿ ಸೊಸೆ ಭಾಗೀರ್ತಿನ ಆಹಾರ ಕೊಡೋದು ಅಂತ ವಿಚಾರ ಮಾಡಿವ್ನಿ. ಇದೆಲ್ಲ ಬೇಕಾಗಿತ್ತಪ್ಪಯ್ಯ. ಹಿರಿ ಸೊಸೆ ಆದ್ರೇನು, ಕಿರಿ ಸೊಸೆ ಆದ್ರೇನು, ಜೀವ ಅಂದ್ರೆ ಎಲ್ರಿಗೂ ಒಂದೇ ತಾನೆ. ದಿಟ ಮಗ, ದಿಟಪ್ಪ. ಆದ್ರೆ ನಾವು ಕಟ್ಸಿರೋ ಕೆರೆಯಾಗಿ ನೀರ್ ಬಂದು ಊರಿನ ಜನದ ಜೀವನ ಚಂದಾಗಬೇಕು ಅಂದ್ರೆ ನಮ್ಮ ಮನಸ್ಸನ್ನದು ಒಂದು ಜೀವ ಹೋಗ್ಲೇಬೇಕು ಮಗ, ಹೋಗ್ಲೇಬೇಕು. ಜೋಯಿಸ್ರೆ, ಜೋಯಿಸ್ರೆ. ಓಹೋ ರಾಮಣ್ಣ, ಇದೇನಪ್ಪ ಈ ಬಡವನ್ ಮನೆಗೆ ಪಾದ ಬೆಳೆಸ್ಬಿಟ್ಟಿದ್ಯಲ್ಲ? ಪಾದ ಬೆಳೆಸೋಂಗ್ ಮಾಡಿದಿರಲ್ಲ, ಅದಕ್ ಬಂದೆ. ನಿನ್ನ ಮಾತೇ ನನ್ಗೆ ಅರ್ಥ ಆಗ್ತಿಲ್ವಲ್ಲ? ನನ್ನ ಮಾತನ್ನ ತಾಳೆಗರಿ ಮೇಲೆ ಬರ್ದಿಲ್ಲ ನೋಡಿ, ಅದಕ್ಕೆ ಅರ್ಥ ಆಗ್ತಿಲ್ಲ. ತಾಳೆಗರಿಗೆ ಅವಮಾನ ಮಾಡಿದ್ರೆ ತಾಳ್ಮೆ ಕಳ್ಕೊಂಡ್ಬಿಡ್ತೀನಿ. ಸ್ವಲ್ಪ ಸಮಾಧಾನವಾಗಿ ಮಾತಾಡು. ಸಾವು ಮುಂದಿರುವಾಗ ಸಮಾಧಾನ ಬೇರೆ ಕೇಳು. ಅಲ್ಲ, ನಮ್ ಭಾಗೀರಥಿನ ಕೆರೆಗೆ ಆಹಾರ ಮಾಡ್ತಿದ್ರಲ್ಲ, ನಿಮ್ಗೇನಾರ ಜ್ಞಾನ ಮತಿ ಆಯ್ತಾ? ನನ್ನ ಜ್ಞಾನವನ್ನು ಪ್ರಶ್ನೆ ಮಾಡೋ ಅಧಿಕಾರ ನಿನಗಿಲ್ಲ. ಒಂದು ಹೆಣ್ಣಿನ ಜೀವ ಕಳೆಯೋ ಅಧಿಕಾರನೂ ನಿಮಗಿಲ್ಲ. ನಾನೇನು ಭಾಗೀರಥಿನ ಕೆರೆಗೆ ಆಹಾರ ಮಾಡಂತ ಹೇಳಲಿಲ್ಲ. ನಾನೊಂದು ಪರಿಹಾರನ ಸೂಚಿಸಿದೆ ಅಷ್ಟೇ. ನಿಮ್ಮ ತಂದೆ ಅದನ್ನ ನಿರಾಕರಿಸಬಹುದಾಗಿತ್ತಲ್ಲ. ನಿರಾಕರಿಸೋಕೆ ನೀವೆಲ್ ಬಿಡ್ತೀರಾ? ಸಂಪ್ರದಾಯ ಅಂತೇಳಿ ಇಕ್ಕಟ್ ಮಾಡ್ತೀರಾ? 100 ವರ್ಷದ ನಂಬಿಕೆಗೆ ನಾನು ನಾಲಿಗೆ ಮಾತ್ರ ಆದೆ. ನಾನು ನಾಲಿಗೆ ಆದೆ ಅಂತ
ನೀನು ನಾಗರ ಆಗಬೇಡ. ನೀನಿನ್ನು ಹೊರಡಬಹುದು. ಇದೇನದ್ಗೆವಾ ನೀನ್ ನೀರು ಕೊಡ್ತಾ ಇದೀಯಾ? ಭಾಗೀರಥಿಯಲ್ಲಿ ಯಾಕತ್ಗೆವಾ? ಭಾಗೀರಥಿ ಎಲ್ಲಿ ಅಂದ್ ಕೂಡ್ಲೆ ಯಾಕಂಗ್ ಬಂದ್ಬಿಟ್ಟೆ? ನನ್ ಭಾಗೀರಥಿ ಎಲ್ಲಿ ಅದ್ಗೆವಾ? ನನ್ನ ಅರ್ಧವಾ ನೀನಾರ ಹೇಳವಾ, ಎಲ್ಲಿ ನಿನ್ ಕಿರಿ ಸೊಸೆ? ಯಾಕವ ಹಿಂಗ್ ಸುಮ್ನೆ ನಿಂತ್ಕೊಂಡ್ಬಿಟ್ಟೆ? ಏನಾತವ? ತಾಯಿಗೂ ಬಾಯಿಲ್ದಂಗ ಆತೇನವ? ತಾಯಿ ಕರಳಿಗೂ ಉಳ್ಳ ಹಾಕೊಂಡ್ಬಿಟ್ಟೇನವ? ಅಪ್ಪಯ್ಯ ಅಪ್ಪಯ್ಯ ನೀನಾರ ಹೇಳಪ್ಪಯ್ಯ. ಮನೆಗೂ ಯಜಮಾನ, ಊರಿಗೂ ಯಜಮಾನ ನೀನು. ನಿಂಗ್ ಗೊತ್ತಿರ್ಲೇಬೇಕು. ಎಲ್ಲಪ್ಪಯ್ಯ ನನ್ ಭಾಗೀರಥಿ? ಊರಿಗೆ ಯಜಮಾನ ನೀನು. ಯಜಮಾನ ಅನ್ನಿಸ್ಕೊಂಡ್ ಬಾಯೇ ಕಟ್ಟಾಕ್ದಂಗ ಆಗೈತೆ ಅಂದ್ಮೇಲೆ ಏನೋ ಆಗ್ಬಾರದ್ದಾಗೋಗೈತೆ, ಏನೋ ಆಗ್ಬಾರದ್ದಾಗೋಗೈತೆ. ಆಗದ್ದು ಆಗ್ಬಾರ್ದು ಎಲ್ಲ ಗೊತ್ತಿರೋ ಹಿರೀಕರು ನೀವು. ಜೋಯಿಸ್ರೆ ನೀವಾರ ಹೇಳಿ, ಎಲ್ಲಿ ಭಾಗೀರಥಿ? ಎಲ್ಲಿ ಭಾಗೀರಥಿ? ಭಾಗೀರಥಿ ಎಲ್ಲಿರ್ಬೇಕು ಅಲ್ಲಿದ್ದಾಳೆ ಮಾದೇವ. ಅಂದ್ರೆ ಈ ಮನೇಲಿಲ್ಲ? ಇಲ್ಲ, ಇನ್ನೊಂದ್ ಮನೆ ಸೇರಿದ್ದಾಳೆ. ಇನ್ನೊಂದ್ ಮನೆ ಅಂದ್ರೆ ತವ್ರ ಮನೆನಾ? ಇನ್ನೊಂದ್ ಮನೆ ಅಂದ್ರೆ ತವ್ರ ಮನೆನಾ? ಅದೊಂಥರ ತವ್ರ ಮನೆನೆ. ಕೃಷ್ಣ, ಮಾದೇವ, ಮಾದೇವ, ಒಳಗಿರೋರೆಲ್ಲ ಒಗಟಿಂತಾರ ಮಾತಾಡ್ತಾವ್ರೆ. ನೀನಾರ ಒಗಟ್ ಬಿಡ್ಸಣ್ಣಯ್ಯ. ಇಲ್ಲೇನಾತು ಅಂತ ನಿಜ ಹೇಳು. ನೀನ್ ಹೇಳ್ದೆ ಹೋದ್ರೆ ನನ್ ಮೇಲಾಡೆ, ನಮ್ಮ ಮನೆತನದ ಮೇಲಾಡೆ. ಹೇಳ್ತೀನಿ ಹೇಳ್ತೀನಿ. ನಾನು ಊರು ಬಿಟ್ಟಾಗ ಭಾಗೀರಥಿ ಇದ್ಲು. ಭಾಗೀರಥಿ ನಿನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ಲು. ನಾವು ಬರೋಷ್ಟಾಗೆ ಏನಾತೋ ಗೊತ್ತಿಲ್ಲ, ಗೊತ್ತಿಲ್ಲ ತಮ್ಮಯ್ಯ, ಗೊತ್ತಿಲ್ಲ. ಭಾಗೀರಥಿ, 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 ಎಲ್ಲಿ ನನ್ ಭಾಗೀರಥಿ? ನೀವಾದ್ರೂ ಹೇಳಿ, ಎಲ್ಲಿ ನನ್ ಭಾಗೀರಥಿ? ಮಾವಯ್ಯ, ಅಲ್ಲ ನಮ್ಮಪ್ಪಯ್ಯ ಮಾತಾಡ್ತಿಲ್ಲ, ಇಲ್ಲಿ ನೀನ್ ಮಾತಾಡ್ತಿಲ್ಲ. ಏನ್ ಮಾಡಿದ್ರಿ ನನ್ ಭಾಗೀರಥಿನ? ಮತ್ತೆ ಬಾ, ಅಲ್ಲ ನಮ್ಮವ್ವ ಮಾತಾಡ್ತಿಲ್ಲ, ನೀನ್ ಭಾಗೀರಥಿಯಪ್ಪ, ನೀನ್ ಸುಮ್ಕಿದ್ಯಾ? ಏನಾಯ್ತು ನನ್ ಭಾಗೀರಥಿಗೆ? ಗೌರಕ್ಕ, ನೀನ್ ಹೇಳಲೇಬೇಕು, ಎಲ್ಲಿ ನನ್ ಭಾಗೀರಥಿ? ಮೊದ್ಲಿತ್ತು ನಾನು ಅವಳ ಮದುವೆ ಆಗತ್ತೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ನೀನೇನಾರು ಅನ್ಬಾರ್ದಂತ ಅವಳು ನೀವ್ಯಾರು ಬಾಯಿ ಬಿಡಕ್ಕಿಲ್ಲ. ಇವಾಗಿರುತ್ತಪ್ಲೆ ಕಾವೇರಿ. ತಾಯವ್ವ, ಬಂಗಾರದ ಬಟ್ಲು ಕಾಣಿಸ್ತಿಲ್ವಲ್ಲ? ಅದು
ಬಂಗಾರದ ಬಟ್ಲು ಪೂಜೆ ತವಾನೆ ಉಳ್ದೋಯ್ತು. ಅದನ್ನ ನಾನೇ ತರ್ತೀನಿ. ಬೇಡ ಮಾವಯ್ಯ, ನಾನು ಹೋಗಿ ತರ್ತೀನಿ, ನೀವ್ ನಡೀರಿ. ನಿಲ್ಲವ, ಹೋಗ್ಬೇಕಾಗಿರೋದು ನೀನಲ್ಲವ್ವಾ. ದಿಟ್ಟ ಅಕ್ಕಯ್ಯ, ಹೋಗ್ಬೇಕಾಗಿರೋದು ನೀನಲ್ಲ, ನಾನು. ಇಲ್ಲ ಭಾಗಿರಥಿ, ಇರಿ ಸೊಸೆ ನಾನು ಹೋಗ್ಬೇಕು. ಇಲ್ಲ ಅಕ್ಕಯ್ಯ, ಕಿರಿ ಸೊಸೆನೆ ಹೋಗ್ಬೇಕು. ಅತ್ತೆವಾ, ಯಾಕೆ ಸುಮ್ಕೆ ನಿಂತ್ಕೊಂಡಿದ್ದೀರಾ ಅತ್ತೆವಾ? ಬಂಗಾರದ ಬಟ್ಲು ತರಕ್ಕೆ ನಾನೇ ಹೋಗ್ಬೇಕಲ್ವಾ ಅತ್ತೆವಾ? ಹೇಳಿ ಅತ್ತೆವಾ. ಮಾವಯ್ಯ, ಎಲ್ಲದಕ್ಕೂ ನಿಮ್ಗೆ ಇರಿ ಸೊಸೆ ಬೇಕು, ಬಂಗಾರದ ಬಟ್ಲು ತರಕ್ ಮಾತ್ರ ಕಿರಿ ಸೊಸೆ ಬೇಕು ಅಂತ ಹೇಳ್ಬಾರ್ದ ಮಾವಯ್ಯ? ಚೋಯ್ಸಪ್ಪವ್ರೆ, ನಮ್ಮ ಅತ್ತೆ ಮಾವಂಗೆ ನಾನಂದ್ರೆ ಪ್ರಾಣ ಅಲ್ರಾ? ಅಂದ್ರೆ ಬಂಗಾರದ ಬಟ್ಲು ನಾನೇ ತರ್ಬೇಕಲ್ವಾ? ಹೂ ಕಣವ್ವ, ಇವ್ರಿಗಷ್ಟೇ ಅಲ್ಲವ್ವ, ಇಡೀ ಊರಿಗೆ ನೀನಂದ್ರೆ ಪ್ರಾಣ. ಈ ಕೆರೆಗೂ ನೀನೇ ಪ್ರಾಣ. ಈ ಕೆರೆಗೂ ನಾನೇ ಪ್ರಾಣ. ಕೃಷ್ಣಣ್ಣ, ಭಾಗೀರಥಿ, 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 ಒಂಟಿ ಆಗ್ಬಿಟ್ಟು ಹೋಗ್ಬಿಟ್ಟ ಭಾಗೀರಥಿ. ನಿಂಗಾರ ಕಡೆ ಬೇಡವೇನವ್ವ, ಕೆರೆ ಕಟ್ಸು ಅಂತ ಹೇಳಿದ್ದೆ ಭಾಗೀರಥಿ. ಜನ್ಮ ಕೊಟ್ಟು ಜೀವನೇ ತಗೊಂಡ್ಬಿಟ್ಟೇನವ್ವ, ಅವಳ ಜೀವನೇ ಬೇಕಾಗಿತ್ತೇನವ್ವ ನಿಂಗೆ. ನಾನೇ ಕಬ್ಬ ಬುತ್ತಿರ್ಬೇಕು, ನಾನೇ ಗೊತ್ತಿರ್ಬೇಕು. ನನ್ನ ಕರ್ಕೊಂಡ್ಬಿಡು ಭಾಗೀರಥಿ.